ಮೊದಲು ಸೊಪ್ಪನ್ನ ನಾವು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಲ್ವಾ, ಈ ಥರ ಪಾತ್ರೆಯಲ್ಲಿ ನಾನು ಸೋರಿಸ್ಕೊತೀನಿ. ಯಾಕಂದರೆ ಮಣ್ಣೆಲ್ಲ ಇರುತ್ತೆ, ಸೊ ಹಾಗಾಗಿ ಈ ಪಾತ್ರೆನ ಬಳಸ್ಕೊತಿದ್ದೀನಿ. ಆವಾಗ ಮಣ್ಣೆಲ್ಲ ಹೋಗುತ್ತೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ಪಾತ್ರೆ ನಾವು ಸೋರಿಸ್ಕೋಬೇಕು. ಒಂದು 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಬೇಕು, ಯಾಕಂದರೆ ತುಂಬ ಮಣ್ಣಿರುತ್ತೆ. ಒಂದು ಲೀಟ್ರ್ ನೀರು ಹಾಕ್ಕೊತಿದ್ದೀನಿ. ತೊಗರಿಬೇಳೆ ಹಾಕ್ಕೊತಿದ್ದೀನಿ. ಒಂದು 100 ಗ್ರಾಮ್ ಹಂಗೆ ತೊಗರಿಬೇಳೆ. ಇದು ಅರ್ಧ ಬೇಯಬೇಕು. ನಾವು ಸ್ವಲ್ಪ ಹಾಗೆ ವೆಯ್ಟ್ ಮಾಡೋಣ. ಬೇಳೆ ಅರ್ಧ ಬೆಂದಿದೆ. ಸೊ ಅದ್ರ ಜೊತೆಗೆ ನಾವೀಗ ದಂಟಿನ ಸೊಪ್ಪನ್ನ ಸೇರಿಸ್ಕೊತಿದ್ದೀವಿ. ಫುಲ್ಲು ಬೇಳೆ ಬೇಯೋವರೆಗೂ ನಾವು ಬಿಡಬಾರ್ದು. ಒಂದದು 60 to 70% ಕುಕ್ ಆಗೋವಾಗ ನಾವು ಇದನ್ನು ಸೊಪ್ಪನ್ನ ಸೇರಿಸ್ಕೋಬೇಕು. ಕಲ್ಲುಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಸೊಪ್ಪಿಗೆ ಒಂದಷ್ಟಿನ ಟೈಮ್ ತಗೊಳಲ್ಲ, ಒಂದು ಸ್ವಲ್ಪ ಹೊತ್ತು, ಒಂದು 15 ನಿಮಿಷ ಸಾಕು. ಈ ಥರ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ನಾವು ನೀರು ಮತ್ತು ಸೊಪ್ಪನ್ನ ಬೇರ್ಪಡಿಸ್ಕೋಬೇಕು. ಸೊಪ್ಪಿನ ನೀರನ್ನ ಬೇಕಂದರೆ ನೀವು ಸೂಪ್ ಥರನೂ ಮಾಡ್ಕೊಂಡು ಕುಡಿಬೋದು. ನಾವು ಅದರಲ್ಲಿ ರಸಮ್ ಮಾಡ್ತೀವಿ ಯೂಶ್ವಲಾಗಿ. ಈ ಥರ ಒಂದು ಕಾಟನ್ ಕ್ಲೋತ್ನ ಇಟ್ಕೊಂಡು ಚೆನ್ನಾಗಿ ಇದನ್ನು ಕ್ವೀಸ್ ಮಾಡಬೇಕು. ಇವಾಗ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಖಾರಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಅಷ್ಟೇ, ತುಂಬ ನುಣ್ಣಗೆ ಮಾಡ್ಕೋಬೇಡಿ. ಮೊದಲು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಆಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಿದ್ದೀನಿ. ಸಾಸಿವೆ, ಕರಿಬೇವು ಸೊಪ್ಪು ಹಾಕ್ತೀನಿ. ಈರುಳ್ಳಿ, ಅಷ್ಟೇ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು. ಉಪ್ಪು ಹಾಕ್ಕೊತಿದ್ದೀನಿ ಸ್ವಲ್ಪ. ನಾವು ಆವಾಗಲೇ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನಾನು ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಒಂದು 3 ಇಂಗ್ರೀಡಿಯೆಂಟ್ಸು, ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದನ್ನು ಇದ್ರ ಜೊತೆಗೆ ಇವಾಗ ಸೇರಿಸ್ಕೋಬೇಕು. ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕಿದ ತಕ್ಷಣ. ಒಳ್ಳೆ ಪರಿಮಳ ಬರುತ್ತೆ ಇದು. ನೀವು ಇದಕ್ಕಂತಲೇ ಅಲ್ಲ, ನೀವು ಯಾವುದೇ ಥರದ ಹುರ್ಕುಲ್ ಮಾಡ್ಕೊಂಡಾಗ ನಾವು ಇದನ್ನು ಹಾಕ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಈ ಸೊಪ್ಪಿನ ನೀರು ಇರುತ್ತಲ್ಲ, ಆ ನೀರನ್ನ ಬಗ್ಗಿಸ್ಕೊಂಡು ಅದರಲ್ಲಿ ನಾವು ಒಂದು ಸಾರು ಮಾಡ್ತೀವಿ. ಆ ಸಾರನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಅದು. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಒಂದು ವಾರದಲ್ಲಿ ಒಂದು 2 ಸಾರಿ ಸೊಪ್ಪು ತಿನ್ನೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ದಂಟು ಸೊಪ್ಪು ಬಂದುಬಿಟ್ಟು ನಿಮ್ಗೆ ಇವಾಗ ಬೋನ್ಸ್ ಎಲ್ಲ ತುಂಬ ನೋವಾಗ್ತಿರ್ತಲ್ಲ, ಮೊಣಕಾಲು ಮತ್ತು ಕೈಗೆ. ಸೊ ಹಾಗಾಗಿ ಇದನ್ನು ಒಂದು ವಾರಕ್ಕೆ 2 ಸಾರಿ ತಿನ್ನಿ, ತುಂಬ ಒಳ್ಳೆಯದು. ಇದಾಗಿದೆ. ಇವಾಗ ಇದನ್ನೊಂದು ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ನೀವು ಚಪಾತಿ ಜೊತೆ ಮತ್ತು ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತಿದ್ದು.